ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಭಾಳ ದಿನ ಆಯಿತು ನನಗೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತೊಂದು ಸ್ಪೆಷಲ್ ಇತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತಂದು ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈಗ ಸಮ್ಮರ್ ವೆಕೇಷನ್ ನಡೆಯುತ್ತಲ್ಲ, ಸೊ ಒಂದು 3 to 4 days ಒಂದು ಲಾಂಗ್ ಜರ್ನಿ ಅಂತ ಅನ್ಕೋಬೋದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡಿ ಪ್ಲ್ಯಾನ್ ಮಾಡೀವಿ. ಎಲ್ಲಿ ಹೊಂಟೀವಿ ಅಂತ ನಾನು ಹೇಳಲ್ಲ ಡೆಸ್ಟಿನೇಷನ್, ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಕೈತಿ. ಸೊ ಈಗ ಹೇಳಿಬಿಟ್ರೆ ಅದೊಂದು ಕ್ಯೂರಿಯಾಸಿಟಿ ಇರಲ್ಲ. ಸೊ ಈಗ ನಾವು ಕಾರ್ ಹೇಳಿವಿ, ಇಲ್ಲಿಂದ ನಾವು ಹುಬ್ಳಿಗೆ ಹೋಗ್ಬೇಕು ಫಸ್ಟ್. ಆಮೇಲೆ ಅಲ್ಲಿಂದ ಸ್ಟೇಷನ್ ಹುಬ್ಳಿ ಒಳಗೆ ಅಕ್ಕ ಮಾಮ ಮತ್ತು ಮಮ್ಮಿ ಪಪ್ಪ ಎಲ್ಲರೂ ಅದಾರ. ಅವ್ರನ್ನೆಲ್ಲ ಕರ್ಕೊಂಡು ನಾವು ಈವ್ನಿಂಗ್ ಐತದ 5:30 ಹಿಂಗೈತಿ. ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಡೈರೆಕ್ಟ್ ಹುಬ್ಳಿ ಟು ಮೈಸೂರು ಐತಿ. ನೆಕ್ಸ್ಟ್ ಅಲ್ಲಿಂದ ಎಲ್ಲೇ ಅಂತಂದು ನಾನು ಈ ವಿಡಿಯೋ ಒಳಗೆ ಕಂಟಿನ್ಯೂ ಹೇಳ್ಕೊತಾನೆ ಇರ್ತೀನಿ. ಸೊ ನಮ್ಮ ಲಗೇಜ್ ಕೂಡ ಆಲ್ರೆಡಿ ರೆಡಿ ಆಗ್ಯಾವ. ಕಾರ್ ಬರೋದನ್ನು ವೇಟ್ ಮಾಡತ್ತೀವಿ. ಸೊ ಅಲ್ಲಿ ಹೋಗಿಂದ ನಾನು ನಿಮ್ಗೆ ಶೇರ್ ಮಾಡ್ಕೋತಾ ಇರ್ತೀನಿ ಆಲ್ಮೋಸ್ಟ್. ಸೊ ಯಾರು ಸ್ಕಿಪ್ ಮಾಡಬೇಡ್ರಿ, ವಿಡಿಯೋನ ಕಂಟಿನ್ಯೂ ಮಾಡಿರಿ. ನಾವು ಹುಬ್ಳಿಗೆ ಬಂದೀವಿ ನಮ್ಮ ಅಕ್ಕನ ಮನೆಗೆ. ಸೊ ಇಲ್ಲಿಂದ ಸ್ಟೇಷನಿಗೆ ಹೋಗ್ಬೇಕು. ನೆಕ್ಸ್ಟ್ 1 hour ರೈಲ್ವೆ ಲೇಟ್ ಐತಿ ಅಂತ ಹೇಳಿದ್ರೆ, ಹಿಂಗಾಗಿ ಇಲ್ಲೇ ಒಂದು ಟೈಮ್ ಪಾಸ್ ಮಾಡ್ತೀವಿ. ಸೊ ನಾನು ನೀವು ಲುಕ್ ನೋಡ್ರಿ, ಇದಕ್ಕೆ ಡೀಪ್ ವಿ ಕಟ್ ಅಂತ ಹೇಳ್ತೀವಿ. ಹೆಂಗಾಗೈತಿ ಅಂತ ನನ್ನ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಇದು ಫಸ್ಟ್ ಟೈಮ್ ನಾನು ಮಾಡಿಸ್ಕೊಂಡಿದ್ದು. ಸೊ ನಮ್ಮ ಮಮ್ಮಿ ನಾವೆಲ್ಲ ಕೂಡಿ ಈಗ ಸ್ಟೇಷನ್ಗೆ ಹೊಂಟೀವಿ. ಸ್ಟೇಷನ್ನಾಗ ಮೀಟ್ ಆಗ್ತೀವಿ. ನೋಡ್ರಿ, ನಾವು ರೈಲ್ವೆ ಸ್ಟೇಷನಿಗೆ ಬಂದೇವಿ. ಈ ಥರ ನೋಡಿದ್ದಿಲ್ಲ ಸ್ಟೇಷನ್ ಒಳಗೆ. ಇಲ್ಲಿ ನೋಡ್ರಿ, ರೈಲ್ವೆ ಟ್ರ್ಯಾಕ್ ಎಷ್ಟು ದೊಡ್ಡದೈತಿ ಅಂದ್ರೆ, ಇದು ನಮ್ಮ ಕರ್ನಾಟಕದೊಳಗನ ಲಾರ್ಜೆಸ್ಟ್ ಟ್ರ್ಯಾಕ್ ಅಂತ ಹೇಳ್ತಾರೆ. ಭಾಳ ಇಂಪ್ರೂವ್ ಆಗೈತಿ ನಮ್ಮ ಹುಬ್ಬಳ್ಳಿದ ರೈಲ್ವೆ ಸ್ಟೇಷನ್. ಟೋಟಲಿ 8 ಪ್ಲ್ಯಾಟ್ಫಾರ್ಮ್ ಇದಾವಂತ ಇಲ್ಲಿ. ಸೊ ಇಲ್ಲೇ ನಮ್ಮ ಪಪ್ಪ ಅದಾರ, ಮಾಮ ಮಮ್ಮಿ ನಮ್ಸು ಅಕ್ಕ ಅದಾಳ, ಎಲ್ಲರೂ ಕುಂತಾರ. ಸೊ ನಮ್ದು ಇನ್ನೂ ಟ್ರೈನ್ 1 hour ಲೇಟ್ ಐತಿ. 1 hour ಅಲ್ಲ, 2 hour. ಈಗ 4:45 ಆಯ್ತು, 6:40 ಐತಿ ಟ್ರೈನ್. ಇವತ್ತು ಯಾಕೋ ಲೇಟ್ ಆಗೈತಿ ಅಂತದ್ದು. ಸೊ ಹಿಂಗಾಗಿ ನಾವಿಲ್ಲೇ ಟೈಮ್ ಪಾಸ್ ಮಾಡತ್ತೀವಿ. ಸ್ಟೇಷನ್ನಾಗ ಇವ್ರನ್ನ ಹಿಡಿಯೋದು ಭಾಳ ಕಷ್ಟ ಆಗ್ಬಿಟ್ಟಿರ್ತೈತೆ ನಮ್ಗೆ. ನೋಡ್ರಿ, ಹೋದ ತಕ್ಷಣ ಅಂಗಡಿಗೆ ಹೋಗಿ ಅಲ್ಲೇ ಖರೀದಿ ಮಾಡತ್ತಾರ. ಸೊ ಟ್ರೈನ್ ಬಂದ ಮೇಲೆ ನೋಡ್ತೀನಿ, ಹತ್ತಿದ ಮೇಲೆ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಡೈರೆಕ್ಟ್ ನಾನು ಮೈಸೂರಿಗೆ ಹೋಗಿಂದನೇ ಮಾಡಿದಾದ್ರೆ ಮಾಡ್ತೀನಿ. ಜಸ್ಟ್ ಟ್ರೈನ್ ಮೂವ್ ಆಗಕತ್ತೈತಿ, ಹುಬ್ಳಿ ಟು ಮೈಸೂರು ಟ್ರೈನ್ ಇದು. ಸೊ ನಾವು ಈಗ ಜಸ್ಟ್ ಕುಂತೇವಿ. ಎಲ್ರಿಗೂ ಅವರು ಸೀಟ್ ಒಳಗೆ ಕೊಡ್ತಾರ. ನಮ್ಮಮ್ಮ ಎಂಜಾಯ್ ಮಾಡತ್ತಾಳ. ಗುಡ್ ಮಾರ್ನಿಂಗ್. ನಾವೀಗ ಮೈಸೂರು ರೀಚ್ ಆಗೀವಿ. ನಿನ್ನೆ ನೈಟ್ ಮೈಸೂರು ರೀಚ್ ಆಗೀವಿ. ಹೀಗಾಗಿ ನಾವು ಈಗ ಮೈಸೂರಿಂದ ಊಟಿಗೆ ಹೊಂಟೇವಿ. ಇದು ನೀವು ಮೈಸೂರಿದ್ದು ಒಂದು ವ್ಯೂ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಮೈಸೂರಿಂದ ಊಟಿಗೆ ಹೋಗುವಂಥ ವೇ ಇದು. ನಾವು ಮಿನಿ ಬಸ್ ಒಳಗೆ ಹೊಂಟೇವಿ ಎಲ್ಲರೂ ಕೂಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವೀಗ ಮೈಸೂರಿನಲ್ಲಿ ಇದ್ದೀವಿ. ಮೈಸೂರಿಂದ ನಿನ್ನೆ ನೈಟ್ 3:30 ಬಂದ್ವಿ. ನೆಕ್ಸ್ಟಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ, ಲಾಜದ್ದು. ಅದು ಯಾವ್ದು ಹೆಸರು ಹೋಟ್ಲದ್ದು? ದಿವಾಕರ್ ಅಲ್ಲ, ಹಾಂ ದಿವಾಕರ್ ಗ್ರ್ಯಾಂಡ್ ಇನ್ ಅಂತಂದು. ಅವರು ನಮಗಲ್ಲೇ ರೂಮ್ಸ್ ಕೊಟ್ಟರು. ನೆಕ್ಸ್ಟಲ್ಲಿ ಅವ್ರದ್ದು ಒಂದು ಟ್ರಾವೆಲ್ ಏಜೆನ್ಸಿ ಇತ್ತು. ಹೀಗಾಗಿ ಅವರೇ ನಮ್ಗೆ 3 days ಊಟಿದು ಮೈಸೂರು ಟು ಊಟಿ 3 days ಪ್ಯಾಕೇಜ್ ಕೂಡ ಹಾಕಿಕೊಟ್ರು. ಸೊ ನಾವು ಆ ಪ್ಯಾಕೇಜ್ ಒಳಗೆ ಒಟ್ಟು ಒಂದು ಮಿನಿ ಬಸ್ ಐತಿ. 26,000 ಒಂದು ಪ್ಯಾಕೇಜ್ 3 daysದ್ದು. ಅದರೊಳಗೆ ಒಂದು 10-20 ಮೆಂಬರ್ಸ್ ಅದೀವಿ. ಆ ಮಿನಿ ಬಸ್ ಒಳಗೆ ನಾವು ಇವತ್ತು ಮುಂಜಾನೆ ನಮ್ಗೆ ಎಲ್ಲರೂ ಫ್ರೆಶ್ ಆಗಿ 7:30ಗೆ ನಮ್ಗೆ ಪಿಕಪ್ ಮಾಡಿದ್ರು ಅವರು. ಸೊ ಈಗ ಆನ್ ದ ವೇ ನಮ್ಗೆ ಭಾಳಷ್ಟು ಪ್ಲೇಸ್ ತೋರಿಸ್ತಾರಂತವ್ರು. ಬಂಡೀಪುರ ಅಭಯಾರಣ್ಯ ಫಾರೆಸ್ಟ್ ತೋರಿಸ್ತಾರೆ, ಆಮೇಲೆ ನೀಲಗಿರಿ. ನಾನು ಎಲ್ಲನೂ ಹೋಗ್ತಾ ಹೇಳ್ತೀನಿ. ಈಗ
ಸದ್ಯಕ್ಕೆ ಟೈಮ್ 8:45 ಆಗೈತಿ. ನಮ್ಗೆ ಇಲ್ಲೇ ಟಿಫಿನಿಗೆ ಅಂತಂದು ಇಲ್ಲೇ ಒಂದು ರುಚಿ ಗಾರ್ಡನ್ ಅಂತಂದು ಹೈವೇ ಒಳಗೆ ಐತಿದ್ದು, ಇಲ್ಲೇ ಸ್ಟಾಪ್ ಮಾಡ್ಯಾರ. ಸೊ ನಾವಿಲ್ಲಿ ಟಿಫಿನ್ ಮಾಡ್ಲಿಕ್ಕತ್ತೀವಿ ಎಲ್ಲರೂ. ರಾಚಿ ಹಾಯ್, ಅಮ್ಮು ಹಾಯ್. ಇವ್ರು ಆಲ್ರೆಡಿ ನಾಷ್ಟ ಮಾಡಾಕತ್ತ. ಯಾಣಿ ಐಸು ಮಾಮ ಅವ್ರಿಗೆ ಆಲ್ರೆಡಿ ಟಿಫಿನ್ ಬಂದೈತಿ ಈಗ. ಸೊ ಮಾಡಾಕತ್ತಾರ. ಟಿಫಿನ್ ಮಾಡ್ಕೊಂಡ್ಮೇಲೆ ನಾನು ಒಂದೊಂದು ತೋರಿಸ್ತೇನೆ ನಿಮಗೂ ವ್ಯೂಸ್ನ. ಚಲೋ ಐತಿ ಜರ್ನಿ. ನೀವು ಈ ಥರ ಬಂದ್ರಂದ್ರೆ ಆಲ್ಮೋಸ್ಟ್ ಈಗ ಫ್ಯಾಮ್ಲಿ ಇದ್ದಾಗ ಬಂದ್ವಿ ಅಂದರೆ ನಾವು ಒಂದು ಪ್ಯಾಕೇಜ್ ತೊಗೊಳೋದು ನಮಗೂ ಚಲೋ ಅನ್ನಿಸ್ತು. ನಮ್ಗೆ ಪ್ರೈವೇಟ್ ವೆಹಿಕಲ್ ಬೇಕಂದ್ರೆ ಪ್ರೈವೇಟ್ ವೆಹಿಕಲ್ ಕೂಡ ಮಾಡ್ತಾರೆ. ಇಲ್ಲ ನಾವು ಎಲ್ಲರ ಜೋಡಿ ಹೋಗ್ತೀವಿ ಅಂತಂದ್ರೆ ಅದು ಕೂಡ ಐತಿ. ಇದು ನಾವು ಚೂಸ್ ಮಾಡ್ಕೊಂಡಿದ್ದು ಒಂದು ಮಿನಿ ಬಸ್. ಇದ್ರೊಳಗೆ ಒಂದು 3 to 4 ಫ್ಯಾಮ್ಲಿ ಅದಾವೆ, ನಮ್ಮ ಜೋಡಿನೂ ಅದಾವೆ. ಹೀಗಾಗಿ ಚಲೋ ಅನ್ಸಾತೈತಿ. ನಮ್ಮಮ್ಮೂ ಇಡ್ಲಿ ತಿನ್ನತ್ತಾಳ, ಕಾಚಿ ಪೂರಿ, ನಮ್ಮ ಮನೆಯವರು ಕೇಸರಿ ಬಾತ್. ಸೊ ನಾನು ದೋಸೆ ಆರ್ಡ್ರ್ ಮಾಡೀನಿ, ಇನ್ನೂ ಬಂದಿಲ್ಲ ದೋಸೆ. ಸೊ ಈಗ ಟಿಫಿನ್ ಎಂಜಾಯ್ ಮಾಡತ್ತೀವಿ. ನೋಡ್ರಿ ಬಂಡೀಪುರ ಅಭಯಾರಣ್ಯ ನಮ್ದು ಕರ್ನಾಟಕದಲ್ಲೇ ಭಾಳ ಫೇಮಸ್ ಆಗಿರುವಂಥ ಫಾರೆಸ್ಟ್. ಇದು ನೋಡ್ರಿ ನೀಲಗಿರಿ ಹಿಲ್ಸ್, ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಆಗೈತಿ. ಫೇಮಸ್ ನೀಲಗಿರಿ ಹಿಲ್ಸ್, ಫುಲ್ ಘಾಟ್ ಸೆಕ್ಷನ್. ಈಗ ಊಟಿ ರೀಚ್. ಸೊ ನಾವೀಗ ಊಟಿಗೆ ರೀಚ್ ಆಗೀವಿ. ಇಲ್ಲೇ ಫಸ್ಟ್ ಸ್ಟಾಪ್ ನಮ್ಗೆ ಚಾಕ್ಲೇಟ್ ಫ್ಯಾಕ್ಟ್ರಿ. ನೋಡ್ರಿ ಪ್ಯೂರ್ಲಿ ಚಾಕ್ಲೇಟ್ ರೆಡಿ ಆಗ್ತಾವ ಇಲ್ಲಿ. ಹಾಟ್ ಚಾಕ್ಲೇಟ್ ಇಲ್ಲಿ ನೋಡ್ರಿ, ಚಾಕ್ಲೇಟ್ಸ್ ಹಾಕ್ತಾರ. ಓಕೆ, ಅಲ್ಲೇ ಎಂಟ್ರಿ ಇಲ್ಲಂತೆ. ಸೊ ಈ ಥರ ಇದಾವೆ ಇಲ್ಲೆಲ್ಲ. ನೀಲಗಿರಿ ಆಯಿಲು ಸಿಗತ್ತಾವಿಲ್ಲೇ. ಹಾಂ, ಬೈಕ್ ಬೇಕಾ? ಹಾಂ, ಓಕೆ. ಇಲ್ಲೇ ಶಾಪಿಂಗ್ ಸಂಬಂಧ ನಮ್ಗೆ ಇಳಿಸ್ತಾರೆ. ಹಾಂ, ಇಲ್ಲಿ ನೋಡ್ರಿ ವೆರೈಟಿ ಆಫ್ ಚಾಕ್ಲೇಟ್ಸ್. ಇವೆಲ್ಲ ಹೋಮ್ ಮೇಡನ್ನೇ? ಹಾಂ, ಇಲ್ಲ ಫ್ಯಾಕ್ಟ್ರಿ ಮೇಡ್ ಎಲ್ಲ ಫ್ಯಾಕ್ಟ್ರಿ ಮೇಡ್ ಚಾಕ್ಲೇಟ್ಸ್ ಇದಾವೆ. ಭಾಳಷ್ಟು ವೆರೈಟಿ ಇದಾವೆ ಚಾಕ್ಲೇಟ್ಸ್. ಇಲ್ಲೆಲ್ಲ ಉಲನ್, ಇಲ್ಲೇನೋ ಉಲನ್ ಫೇಮಸ್ ಅಂತ, ಹಿಂಗಾಗಿ ಸ್ವೆಟ್ರ್ ಕೂಡ ಅದಾವೆ. ಕಲರ್ ಸ್ವೆಟ್ರ್ ಇದಾವೆ. ಆಮೇಲೆ ಟೀ ಫೇಮಸ್ ಅಲ್ಲ ಇಲ್ಲೇ, ಹಿಂಗಾಗಿ ಇಲ್ಲಿ ಟೀ ಕೂಡ ಅದಾವೆ. ಲೆಮನ್ ಟ್ರೀ ಐತಿ, ನೆಕ್ಸ್ಟ್ ಕಾರ್ಡಮಮ್, ಸೂಜಿ ಇದು ಕೂಡ ಫೇಮಸ್ ಐತಿ. ಇಲೈಚಿ, ಹಾಂ ನೋಡಂತ ಎಲ್ಲ ವೆರೈಟೀಸ್. ಸೋಪ್ ಒಳಗೆ ವೆರೈಟಿ ಇದಾವೆ.
ಚಾಯ್ ಪತ್ತಿ ಭಾಳ ಚಲೋ ಸಿಗುತ್ತಿಲ್ಲ. ಈಗ ಊಟ ಮುಗಿಸ್ಕೊಂಡ್ವಿ ನಾವು. ನಮ್ಮ ಗೈಡ್ ಇಲ್ಲಿ ಒಂದು ಹೋಟ್ಲಿಗೆ ನಿಂದಿಸಿದ್ದ ಊಟ ಮಾಡ್ಕೊರಿ ಅಂತ. ಸೊ ಜಸ್ಟ್ ಈಗ ಊಟ ಮಾಡಿಕೊಂಡು ಬೊಟಾನಿಕಲ್ ಗಾರ್ಡನ್ ಅಂತಿದೆ, ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತ ಐತಿ. ಊಟಿದು ಫೇಮಸ್ ಗಾರ್ಡನ್ ಇದು, ಭಾಳ ವರ್ಷದ್ದು. ಇಲ್ಲೆಲ್ಲ ಮುಂಚೆ ಬ್ರಿಟಿಷರು ಇದ್ದರು ಅಂತ ಹೇಳಿದ್ರು ಅವರು. ಚಂದ ಗೈಡೆನ್ಸ್ ಕೊಡ್ತಿರ್ತಾರೆ ಅವರೆಲ್ಲ. ಬಂದಿಲ್ಲ ಅವ್ರೀಗ ನಮ್ಮ ಜೊತೆ, ನಮಗಷ್ಟೇ ಹೋಗ್ರಿ ಅಂತ ಹೇಳ್ಯಾರ. ಹೋಟೆಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ದಾರಿ ಐತಿ. ಹೊಂಟಿವಿ ನಾವೆಲ್ಲರೂ ಅದಕ್ಕೆ ನಡ್ಕೊತ. ಫುಲ್ ಕೋಲ್ಡ್ ಆಗಿಬಿಟ್ಟೈತಿ. ಈಗ ಇನ್ನೂ 3:45 ಟೈಮ್. ನೋಡ್ರಿಲ್ಲ ಹೆಂಗೆ ಕ್ಲೈಮೇಟ್ ಆಗಿಬಿಟ್ಟೈತೆ ಅಂದ್ರೆ ಫುಲ್ ಕೋಲ್ಡ್. ಮಳೆ ಬರತೈತಿ ಸಣ್ಣಗೆ. ಬಿಸಿಲಂತೂ ಒಂಚೂರು ಇಲ್ಲ. ಇಲ್ಲೇ ಸಮ್ಮರ್ ಒಳಗೆ ಊಟ ಮಾಡೋ ಮುಂದೆ ಮಳೆ ಬಂದಿತ್ತು ಜೋರ್ಸಿ. ಈಗ ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಬರತ್ತಿದ್ ಮಳೆ. ಒಂಥರ ಮಾನ್ಸೂನ್ ಚಲೋ ಐತಿ. ಮಳೆಗಾಲದಾಗ ಬಂದಿವೇನೋ ಅಂತ ಅನ್ಸಾತೈತಿ. ಸಮ್ಮರ್ ವೆಕೇಶನ್ ಟ್ರಿಪ್ ಪ್ಲ್ಯಾನ್ ಮಾಡೋದಾದ್ರೆ ಖಂಡಿತವಾಗ್ಲೂ ಊಟಿ ಮಾಡ್ಬೇಕು. ಆರಾಮ್ ಕೂಲ್ ಐತಿ. ನಮ್ಮಲ್ಲಿ ಜಗ್ಗ ಬಿಸಿಲು, ಹಿಂಗಾಗಿ ಈ ಕಡೆ ಬಂದರೆ ಮಸ್ತ್ ಕೂಲ್ ಅನ್ಸುತ್ತೆ. ಸೊ ಈ ಥರ ಐತಿದು ಒಳಗೆ. ಸಿಟಿ ಇನ್ನೂ ಔಟ್ಸೈಡ್ ಐತಂತ. ಈ ಕಡೆ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು ವಿಡಿಯೋ. ನೋಡ್ರಿ ಎಲ್ಲ ಕಡೆನೂ ಬರೀ ಚಾಕ್ಲೇಟ್ಸ್, ಪರ್ಫ್ಯೂಮ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ ಉಲನ್ ಕ್ಲಾತ್ಸ್ ಈ ಥರ ಅದಾವೆ. ಜೈ ಶಾಂತಿ ಅಲ್ಲ ನೋಡ್ರಿ. ನೀಲಗಿರಿ ಪ್ರಾಡಕ್ಟ್ಸ್ ಮಾತ್ರ ಮಸ್ತ್ ಸಿಗ್ತಾವಂತ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲು ಇರೋದೆಲ್ಲ ನೀಲಗಿರಿ ಗಿಡನ ಅದಾವೆ. ಹೀಗಾಗಿ ಜಾಯಿಂಟ್ ಪೇನ್ ಇದ್ದವರು ಕೂಡ ಇಲ್ಲೇ ನೀಲಗಿರಿ ಆಯಿಲ್ ತೊಗೊಂಡು ಹೋಗಿ ಟ್ರೀಟ್ಮೆಂಟ್ ತೊಗೋತಾರ ಅಂತ ಅವ್ರು ಹೇಳಿದರು. ಮಸ್ತ್ ಐತಿ. ಇಲ್ಲೇ ಇದು ಟಿಬೇಟಿಯನ್ ಮಾರ್ಕೆಟ್ ಅಂತ. ಉಲನ್ ಫೇಮಸ್ ಇಲ್ಲೇ ಜಾಸ್ತಿ. ಇಲ್ಲಿ ಸ್ವೆಟ್ರಸ್, ಶ್ರಗ್ ಮತ್ತು ಚಿಕ್ಕ ಮಕ್ಕಳದ್ದು ಎಲ್ಲವೂ ಸಿಗ್ತಾವೆ. ನೋಡ್ರಿ ಫ್ರೂಟ್ಸ್, ವೆರೈಟಿ ಆಫ್ ಫ್ರೂಟ್ಸ್. ಅದೇನು ವಿಷಯ ಗೆಣಸನ ಅದು ಇದೆ. ಇಲ್ಲೇ ಗಜ್ರಿ ಜಾಸ್ತಿ ಬೆಳಿತಾರಂತ. ಆಮೇಲೆ ಬೀಟ್ರೂಟ್, ಗಜ್ರಿ, ನಾಗಿ ಫ್ರೂಟ್ಸ್. ಇಲ್ಲಿ ನೋಡಿ, ಇಲ್ಲದ ನೋಡಿ ಗಜ್ರಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣಿಸ್ತಾವೆ. ಇದು ಯಾವ ಹಣ್ಣು? ಇನ್ನೊಂದು ಇದು ಹಣ್ಣು, ಇದು ಸ್ಟ್ರಾಬೆರಿ ಅಲ್ಲ, ಲೀಚಿ. ಇಲ್ಲಿ ನೋಡ್ರಿ ಕ್ಯಾರೆಟ್ ಎಷ್ಟು ಚಂದ ಬೆಳೆದಾರ. ಈ ಥರ ಮಾಡಿಡ್ತಾರ. ಇಲ್ಲೇ ಈ ಕಡೆ ಅದ, ಈ ಕಡೆ ಹೋಗೋಣ ಬರ್ರಿ. ಈ ಕಡೆ ಐತಿ, ಇದು ಸೂಪರ್ ಐತಿ. ಹೌದು ಮಳೆ ಬರತ್ತಿ ಸಣ್ಣಗೆ. ನೋಡ್ರಿ ಇಲ್ಲಿ ಇಯರಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿದಾವೆ. ನೋಡ್ರಿ ಈಗ ನಾವು ಬಂದಿರೋದು ಊಟಿ ಬೋಟ್ ಹೌಸ್. ಇಲ್ಲ ಒಂದು ಸ್ಮಾಲ್ ಲೇಕ್ ಐತಿ. ಬೋಟಿಂಗ್ ಅಲ್ಲೇ ಸ್ಟಾರ್ಟ್ ಆಗೈತಿ. ಇದು ಸೆಕೆಂಡ್ ಡೆಸ್ಟಿನೇಷನ್ ನಮ್ದು. ಈ ಥರ ಗಾರ್ಡನ್ ಐತಿ, ದೊಡ್ಡದೈತಿ. ಇಲ್ಲೆಲ್ಲ ಮಕ್ಕಳಿಗೆ ಆಡಾಕದಾವೆ. ಟೈಮ್ 1:45 ಆಗೈತಿ. ಫಸ್ಟ್ ನಮ್ಗೆ ಟೀ ಫ್ಯಾಕ್ಟ್ರಿ ತೋರಿಸಿದ್ರು. ನೆಕ್ಸ್ಟ್ ನಾವು ಈ ಗಾರ್ಡನಿಗೆ ಬಂದೇವಿ. ದೊಡ್ಡದೈತಿ. ರೋಸ್ ಕೂಡ ಎಷ್ಟು ಚೆನ್ನಾಗಿದಾವೆ. ಬೋಟಿಂಗ್ ಹೋಗೋರು ಬೋಟಿಂಗ್ ಹೋಗ್ಬೋದು, ಅಥವಾ ಇಲ್ಲೇ ಮಕ್ಕಳಿಗೆಲ್ಲ ಆಡಾಕೈತಿ. ಅಲ್ಲ ಆಟ ಆಡಕ್ಕೆ ಹೋಗ್ಯಾರ. ಈ ಥರ ವ್ಯೂ ಐತಿ. ಮಸ್ತ್ ಐತಿ ಊಟಿ ಅಂತೂ. ಆಮೇಲೆ ಬಿಸಿಲು ಇದ್ರೂ ಕೂಡ ಬಿಸಿಲು ಹತ್ತವಲ್ದು, ಭಾಳ ಕೋಲ್ಡ್ ಐತಿ ಇಲ್ಲೇ.
ಇಲ್ಲಿ ನೋಡ್ರಿ ವೆರೈಟಿ ಆಫ್ ಫ್ಲವರ್ಸ್ ಅದಾವು. ಗ್ಲಾಸ್ ಹೌಸ್ ಅಂತ ಇದ್ರ ಹೆಸರು. ಇದರ ಹೆಸರು ಕೂಡ ಗೊತ್ತಿಲ್ಲ. ಒಂದೊಂದು ಅಷ್ಟು ವೆರೈಟಿ ಫ್ಲವರ್ಸ್ ಅದಾವ ಇಲ್ಲಿ. ಮಸ್ತ್ ಕಾಣ್ತಾವ. ಎಲ್ಲ ಥರ ಪ್ಲಾಂಟ್ಸು ಇಲ್ಲೇ ಸಿಗ್ತಾವು. ನೋಡ್ರಿ ಊಟಿಯಲ್ಲಿ ಮಳೆ. ಟೈಮ್ 5:20 ಆಗೈತಿ. ಜೋರು ಮಳೆ ಸ್ಟಾರ್ಟ್ ಆಗೈತಿ. ನಾವು ನೋಡಾತಿದ್ವಿ ಗಾರ್ಡನ್. ಇನ್ನು ಗಾರ್ಡನ್ ಭಾಳ ದೊಡ್ಡದೈತಿ, ಹಿಂಗಾಗಿ ನೋಡಾತಿದ್ವಿ ನಾವು. ಅದ್ರ ಮಳೆ ಚಾಲು ಆಯ್ತು. ಸೊ ಇಲ್ಲೊಂದು ಗಿಡದ ಹತ್ತಿರ ನಿಂತೇವಿ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಥಂಡಿ ಐತಪ್ಪ. ನಾವೀಗ ಊಟಿ ಮಾರ್ಕೆಟ್ ಒಳಗೆ ಅಡ್ಡಾಡ್ತೀವಿ. ಟೈಮ್ 7:30 ಆಗೈತಿ. ಮಸ್ತ್ ಐತಿ ಶಾಪಿಂಗಿಗೆ. ಇಲ್ಲಿ ಬಂದ್ರೆ ನೀವು ಖಂಡಿತವಾಗ್ಲೂ ಸ್ವೆಟ್ರ್ ತಗೋರಿ. ಭಾಳ ವೆರೈಟಿ ಸ್ವೆಟ್ರಸ್ ಅದಾವೆ. ಆಮೇಲೆ ಹುಡುಗರಿಗಂತೂ ಬೆಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ಸು ಸಿಗ್ತಾವೆ. ನೋಡ್ರಿ ವೆರೈಟಿ ಆಫ್ ಸಾಮಾನು ಸಿಗ್ತಾವೆ. ನಂಗಂದ್ರೆ ಶಾಪಿಂಗ್ ಭಾಳ ಇಷ್ಟ ಆಯ್ತು ಇಲ್ಲೇ. ಹಾಯ್ ಎಲ್ರಿಗೂ. ಈಗ ಒಂದು ಅರ್ಧ ತಾಸು ಆಯ್ತು ನಾವು ನಮ್ಮ ಹೋಟ್ಲಿಗೆ ಬಂದ್ವಿ. ನಮ್ಮ ಹೋಟ್ಲ ಹೆಸರು ಜೈ ಶಾಂತಿ ಅಂತಂದು ಹೋಟ್ಲ್ ಇದೆ. ಊಟಿ ಒಳಗೆ ಐತಿ. ಜಸ್ಟ್ ಸಿಟಿಯಿಂದ ಒಂದು 4 ಮಿನಿಟ್ಸ್ ಅಷ್ಟು ಡಿಸ್ಟೆನ್ಸ್ ಒಳಗೆ ಐತಿ. ಆಲ್ಮೋಸ್ಟ್ ಸಿಟಿ ಒಳಗೆ ಇದ್ದಂಗೆನ. ಯಾಕಂದ್ರೆ ಊಟಿ ಅಂದ್ರೆ ದೊಡ್ಡ ಸಿಟಿ ಇದು, ಹಿಂಗಾಗಿ ಭಾಳಷ್ಟು ಲಾಡ್ಜ್ ಇದಾವೆ. ಆದ್ರೆ ಅವರು ನಾವೇನು ನಿನ್ನೆ ನೈಟ್ ಬಂದಿದ್ವಲ್ಲ, ಮೈಸೂರಿಗೆ ಬಂದಿದ್ವಲ್ಲ, ಅವರು ಹೋಟೆಲ್ದವ್ರು ಅವ್ರದ್ದು ಟ್ರಾವೆಲ್ ಏಜೆನ್ಸಿನೂ ಇತ್ತು. ಹೀಗಾಗಿ ಅವರು ನಮಗೆಲ್ಲ ಪ್ಯಾಕೇಜ್ ಒಳಗನ ಕೊಡ್ತೀನಿ ಅಂದಿದ್ರಲ್ಲ, ಹೀಗಾಗಿ ಅವರು ಒಂದು ಈ ಹೋಟ್ಲನ್ನು ನಮಗೆ ಹೇಳಿದರು, ಇಲ್ಲಿ ಹೋಗ್ರಿ ಇದು ಚಲೋ ಇರುತ್ತೆ ಅಂತಂದು. ಅದ್ರ ಸಂಬಂಧ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರೆ, ನೀವು ಏನಾದರೂ ಇನ್ನೊಂದ್ಸಲಿ ಬರೋದಿತ್ತಂದ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಈಗ ಆ್ಯಕ್ಚುಲಿ ನಮಗಷ್ಟು ಗೊತ್ತಿರಲ್ಲ ಈ ಕಡೆ. ಗೊತ್ತಿಲ್ಲದ ಕಡೆ ಬರೋದಂದ್ರೆ ಹೆಂಗಾಗುತ್ತೆ, ಬರೀ ಕೇಳ್ಕೊತ ಹೋಗುತ್ತಲೇನ ನಮ್ಗೆ ಟೈಮ್ ಭಾಳ ವೇಸ್ಟ್ ಆಗುತ್ತೆ. ಸೊ ಸ್ವಲ್ಪ ಪ್ಯಾಕೇಜ್ ಒಳಗೆ ಹೋಗ್ಬಿಟ್ವಿ ಅಂದ್ರೆ ಅವ್ರಿಗೆ ಒಳ್ಳೆ ರೀತಿಯ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಇರ್ತಾವೆ. ಮೇನ್ ನಮ್ಗೆ ಎಲ್ಲನೂ ಚಂದಾಗ ಗೈಡ್ ಮಾಡ್ತಾರೆ. ನಮ್ಮ ಗೈಡ್ ಕೂಡ ಚಲೋ ಇದ್ರು, ಹೀಗಾಗಿ ಎಲ್ಲನೂ ಗೈಡ್ ಮಾಡ್ತಿದ್ರು ಅವರು. ಪ್ರತಿಯೊಂದೂ ತೋರಿಸಿದ್ರು ಅವ್ರು ನಮ್ಗೆ. ಸೊ ಆ ಹೋಟೆಲ್ದವ್ರ ನಮ್ಗೆ ಒಂದು ಎಲ್ಲ ಇದನ್ನೇ ಹೇಳಿದ್ರು ಅವರು, ಈ ರೀತಿ ಹೋಗ್ರಿ ನಿಮ್ಗೆ ಹೆಲ್ಪ್ಫುಲ್ ಆಕ್ಕೈತಿ ಅಂತ. ಸೊ ನಮ್ಮದು 3 days ಪ್ಯಾಕೇಜ್. ಫುಲ್ ಊಟಿ ಎಲ್ಲನೂ ತಿರುಗೋದು. ನೆಕ್ಸ್ಟ್ ಅಲ್ಲಿ ಊಟಿ ಸುತ್ತಮುತ್ತಲು ಯಾವದವಲ್ಲ ಅವು ಕೂಡ ಎಲ್ಲ ತೋರಿಸ್ತೀವಿ ಅಂತಂದ್ರೆ. ವೆಹಿಕಲ್ ಕೂಡ ಅವ್ರದ್ದು. ಹೀಗಾಗಿ ಜಸ್ಟ್ ಹೋಟ್ಲೂ ಅವ್ರ ಕಡೆಯಿಂದನೇ ನಮ್ಗೆ ಸಿಕ್ಕೈತಿ. ನೆಕ್ಸ್ಟ್ ಗಾಡಿನೂ ಅವ್ರ ಕಡೆಯಿಂದನೇ ಒಂದು ಮಿನಿ ಬಸ್ ಇತ್ತು. ಅದರೊಳಗೆ ನಾವು 20 ಮೆಂಬರ್ಸ್ ಇದ್ವಿ. ಬೇರೆ ಫ್ಯಾಮ್ಲಿನೂ ನಮ್ಮ ಜೋಡಿ ಇನ್ಕ್ಲೂಡ್ ಇದ್ರು. ಹೀಗಾಗಿ ಅಷ್ಟರು ಒಂದೇ ಟೈಮಿಗೆ ಬಂದ್ವಿ. ಇವತ್ತು ಬೆಳಿಗ್ಗೆ 7:30 ಅಲ್ಲಿಂದ ಹೋಟ್ಲ್ ಬಿಟ್ವಿ ನಾವು. 7:30 ಫಸ್ಟ್ ನಾವು ಅಲ್ಲೇ ಒಂದು ಟಿಫಿನಿಗೆ ನಿಲ್ಲಿಸಿದ್ರು. ಒಂಚೂರು ಮೈಸೂರು ಹೈವೇ ಹತ್ತಿರ ಒಂದು ಹೋಟ್ಲಿತ್ತು, ಅಲ್ಲಿ ನಿಂದ್ರಿಸಿದ್ರು. ಅದಾಗಿಂದ ನೆಕ್ಸ್ಟ್ ಬಂಡೀಪುರ ಅಭಯಾರಣ್ಯ ನಮಗೆ ತೋರಿಸ್ಕೋತ ಬಂದರು. ಅಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳು ನಮಗೆ ಕಂಡು, ಕೆಲವೊಂದಿಷ್ಟು ಕಾಣಲಿಲ್ಲ. ಸೊ ಅದಾಗಿಂದ ಮಧುಮಲೈ ಫಾರೆಸ್ಟ್ ಅಂತಂದು, ಅಂದರೆ ಇವರು ಮೈಸೂರು ರಾಜರೆಲ್ಲನೂ ಮೊದಲಲ್ಲಿ ಮಧುಮಕ್ಕಿ ಭಾಳ ಇದ್ವು. ಅಂದ್ರೆ ಮಧುಮಕ್ಕಿ ಅಂದ್ರೆ ಜೇನುಹುಳ. ಹೀಗಾಗಿ ಅಲ್ಲೇ ಇದು ಹನಿ ತೊಗೊಂಬರಕ್ಕೆ ಅಲ್ಲಿ ಹೋಗಿ ಕುದುರೆ ಸವಾರಿ ಒಳಗೆ ಹೋಗಿ ಏನೋ ಅಲ್ಲಿ ಪ್ಯೂರ್ ಹನಿ ಸಿಗುತ್ತಂದು ತೊಗೊಂಡು ಬಂದು ಅವರು ಸೇವಿಸ್ತಿದ್ರಂತೆ. ಸೊ ಅದ್ರ ಸಂಬಂಧ ಅದು ಮಧುಮಲೈ ಫಾರೆಸ್ಟ್ ಅಂತಂದು ಫೇಮಸ್ ಆಗೈತಿ ಅಂತ ಅವ್ರು ಹೇಳಿದ್ರು. ಅವ್ರು ಇನ್ನೂ ಭಾಳಷ್ಟು ವಿಷಯ ಹೇಳಿದ್ರೆ ನನಗೆ ಅವ್ರದ್ದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದ್ರೆ ಗಾಡಿಯೊಳಗೆ ಭಾಳ ಡಿಸ್ಟರ್ಬೆನ್ಸ್ ಇತ್ತು. ಹೀಗಾಗಿ ಮಾಡೋಕ್ಕೆ ಸರಿಯಾಗಿ ನನಗೆ ಅಲ್ಲಿ ಆಗಲಿಲ್ಲ. ಅದಾಗಿಂದ ನಾವು ನೀಲಗಿರಿ ಹಿಲ್ಸ್ ಬಂದ್ವಿ. ಆನ್ ದ ವೇನ ಎಲ್ಲವನ್ನೂ ತೋರಿಸ್ಕೊತ ಬರ್ತಾರೆ. ಆದ್ರೇನು ಎಲ್ಲಿ ನಮಗೆ ಫೋಟೋಸ್ ತೆಗಿಯೋಕೆ ಅಲೌಡ್ ಇಲ್ಲ. ಯಾಕಂದ್ರೆ ಎಲ್ಲನೂ ಪರ್ಮಿಷನ್ ಕೇಳಬೇಕಂತ. ಆಮೇಲೆ ಅವ್ರು ನಾವೇನಾದರೂ ಪರ್ಮಿಷನ್ ಇಲ್ಲದೆ ನಾವು ಫೋಟೋ ತೊಗೊಂಡ್ವಿ ಅಂದರೆ 1000 ನಮಗೆ ಫೈನ್ ಹಾಕ್ತಾರಂತೆ. ಹೀಗಾಗಿ ಅವ್ರು ನಮಗೆ ಎಲ್ಲಿ ಇಳಿಯೋಕೆ ಅವಕಾಶ ಕೊಡಲಿಲ್ಲ. ನಾವು ಜಸ್ಟ್ ಗಾಡಿಯೊಳಗೆ ಕುಂತು ಎಲ್ಲವೂ ನೋಡ್ಕೊಂಡು ಜಸ್ಟ್ ಅಲ್ಲಿಂದ ಫೋಟೋ ತಗೊಂಡ್ವಿ. ಬಟ್ ನಾವು ನಿಂತೇನೂ ಫೋಟೋ ತಗೊಳ್ಳೋದು ಆಗಲಿಲ್ಲ. ಅದು ನೀಲಗಿರಿ ಹಿಲ್ಸ್ ಮಾತ್ರ ಭಾಳ ಮಸ್ತಿತ್ತು. ಎಷ್ಟು ಹೈ ಪಾಯಿಂಟಿಗೆ ಬಂದೀವಿ ಅಂದ್ರೆ ನಾವು. ಆಮೇಲೆ ರೋಡ್ನು ಯಾವ ಥರ ಕರ್ವಿಂಗ್ ಐತಿ ಅಂದ್ರೆ ಮಸ್ತ್ ಮಜಾ ಬಂತು. ಆಮೇಲೆ ನೀಲಗಿರೀಸ್ ಅಂದ್ರೆ ಈಗ ನೀಲಗಿರಿ ಎಣ್ಣೆ ಗೊತ್ತು ನಿಮಗೆಲ್ಲರಿಗೂ ಆಲ್ಮೋಸ್ಟ್.
ಇವು ಜಾಯಿಂಟ್ ಪೇನ್ ಆಮೇಲೆ ಕಾಲು ಮೊಣಕಾಲು ನೋವು ಏನಾದರೂ ನೋವಿತ್ತು ಅಂದ್ರೆ ಯೂಶ್ವಲಿ ಆ ಎಣ್ಣೆ ಬಳಸ್ತಾರಂತ. ಇಲ್ಲಿ ಮಾತ್ರ ಅದು ಸಿಕ್ಕಾಪಟ್ಟೆ ಐತಿ. ನೀಲಗಿರಿ ಆಯಿಲ್ಸದ್ದು ಒಂದು ಪೂರ ಫ್ಯಾಕ್ಟ್ರಿನೂ ಐತಿ. ಅದ್ರದ್ದು ಔಷಧಿಯನ್ನು ಸಾಕಷ್ಟು ರೂಪದೊಳಗೂ ರೆಡಿ ಮಾಡಿ ಇಟ್ಟಾರಂತವ್ರು. ಅದನ್ನು ಸಾಕಷ್ಟು ಜನ ತೊಗೊಂಡ್ರು, ಒಂದಿಷ್ಟು ಜನ ತೊಗೊಂಡ್ರು ಸ್ವಲ್ಪ ಜಾಯಿಂಟ್ ಪೇನ್ ಮೊಣಕಾಲು ನೋವು ಎಲ್ಲರೂ ಇದ್ದವರು. ಅದಾಗಿಂದ ನೆಕ್ಸ್ಟ್ ನಮಗೊಂದಲ್ಲೇ ಜೋಗ್ ಫಾಲ್ ಬಂತು, ಅದ್ರ ಹೆಸರು ಏನೋ ಐತಿ, ಅದನ್ನು ತೋರಿಸಿದ್ರು. ಒಂದು ವಾಟರ್ ಫಾಲ್ ಸಣ್ಣದು ಬೆಟ್ಟದಾಗಿಂದನೇ ಅದು ಹರಿತೈತಿ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಇದು ಬಂದ್ವಿ ಚಾಕ್ಲೇಟ್ ಫ್ಯಾಕ್ಟ್ರಿ, ಪ್ಯೂರ್ ಚಾಕ್ಲೇಟ್ ಫ್ಯಾಕ್ಟ್ರಿನ ತೋರಿಸಿದ್ರು ಅವರು. ಅಲ್ಲೇ ರೆಡಿ ಮಾಡಾತಿದ್ರು ಅವರು ಚಾಕ್ಲೇಟ್ನ. ಒಂದಿಷ್ಟು ಚಾಕ್ಲೇಟ್ನ ತೊಗೊಂಡ್ವಿ, ಚಲೋ ಇದ್ದು, ಅಷ್ಟೇನು ಸ್ವೀಟ್ ಇರಲಿಲ್ಲ, ಮೀಡಿಯಮ್ ಇದ್ದು. ಅದು ನೆಕ್ಸ್ಟ್ ಅದಾಗಿಂದ ಒಂದು ಇದಕ್ಕೆ ಬಂದ್ವಿ, ಊಟಿ ಬೋಟಿಂಗ್ ಬಂದ್ವಿ. ಗಾರ್ಡನ್ ಇತ್ತಲ್ಲಿ ಒಂದು ಹೌಸ್ ಬೋಟಿಂಗ್ ಅಂತಂದು, ಅಲ್ಲಿ ಕೂಡ ಒಂದು ಹಾಫ್ ಆನ್ ಅವರ್ ನಮಗೆ ಅಡ್ಡಾಡಕ್ಕೆ ನೆಕ್ಸ್ಟ್ ಫೋಟೋ ಸೆಷನಿಗೆ ನಿಮ್ಗೆ ಯೂಸ್ ಆಗುವಂಗೆ ಚಲೋ ಆಗತ್ತೆ ಅಂತಂದು ಅಲ್ಲೇ ಕರ್ಕೊಂಡು ಬಂದುಬಿಟ್ರೆ ಪ್ರತಿಯೊಂದು ಇದ್ರೊಳಗೂ ಅವ್ರು ನಮಗೆಲ್ಲ ಸಜೆಷನ್ ಮಾಡ್ಕೊಟ್ಟು ಬಂದ್ರಿ, ಇಲ್ಲಿ ಹೋದ್ರೆ ಹಿಂಗೈತಿ, ಹಿಂಗೈತಿ. ಯಾಕಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲನೂ ಗೊತ್ತಿರುತ್ತೆ, ಆಮೇಲೆ ಡೈಲಿ ಅಡ್ಡಾಡಿರ್ತಾರೆ. ಅದಾಗಿಂದ ನಮಗೆ ಲಂಚ್ ಬ್ರೇಕ್ ಇತ್ತು. ಲಂಚ್ ಮಾಡ್ಕೊಂಡ್ವಿ ಅಲ್ಲೇ ಊಟಿ ಸಿಟಿ ಒಳಗೆ ಒಂದು ಹೋಟ್ಲ್ ಇತ್ತು, ಅಲ್ಲೇ ಲಂಚ್ ಮಾಡಿಕೊಂಡು ಲಗೇಜ್ ರೂಮ್ ಒಳಗೆಲ್ಲ ಲಗೇಜ್ ಇಟ್ಟು ನೆಕ್ಸ್ಟ್ ನಾವು ಬೊಟಾನಿಕಲ್ ಗಾರ್ಡನ್, ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತಂದು ಭಾಳ ಫೇಮಸ್, ಊಟಿಗೆ ಫೇಮಸ್ ಗಾರ್ಡನ್ ಅಂದ್ರೆ ಅದು. ಅಲ್ಲಿ ಎಷ್ಟು ವೆರೈಟಿ ಫ್ಲವರ್ಸ್ ಅದಾವೆ, ನೆಕ್ಸ್ಟ್ ಪ್ಲ್ಯಾಂಟ್ಸ್ ಅದಾವೆ, ಭಾಳ ಮಸ್ತ್. ಆಮೇಲೆ ಎಷ್ಟು ಚಂದ ಅವ್ನು ಕಟಿಂಗ್ ಮಾಡಿ ಡೆಕೋರೇಷನ್ ಮಾಡ್ಯಾರಂತಂದ್ರೆ ಎರಡು ಕಣ್ಣೂ ಸಾಲಂಗಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ದೊಡ್ಡದೈತೆ ಅದು ಗಾರ್ಡನ್, ಭಾಳ ದೊಡ್ಡ ಗಾರ್ಡನ್, ಅಡ್ಡಾಡಕ್ಕೆ ಸಮೇತ ಆಗಲ್ಲ. ಆದರೆ ನಾವು ಈವ್ನಿಂಗ್ ಹೋದ್ವೆಲ್ಲ, ಈ ಊಟಿ ಕ್ಲೈಮೇಟ್ ಹೆಂಗೈತೆ ಅಂದ್ರೆ ಒಮ್ಮೆ ಜೋರಾಗಿ ಮಳೆ ಬರುತ್ತೆ, ಒಂದು 5 ನಿಮಿಷ ಜೋರು ಮಳೆ, ಆಮೇಲೆ 5 ನಿಮಿಷ ಆಗಿನ ಮತ್ತೆಲ್ಲ ಸ್ತಬ್ಧ, ಮತ್ತು ನಾರ್ಮಲ್ ಆ್ಯಸ್ ಯೂಶ್ವಲ್. ಆದ್ರೇನು ಭಾಳ ಥಂಡಿ ಐತಿ. ಎಷ್ಟು ಥಂಡಿ ಐತಿ ಅಂದರೆ ಇಲ್ಲಿ ಇದು ನಮ್ಗೆ ಫುಲ್ ನಮ್ಮ ಕಡೆ ಅಂತೂ ಇಷ್ಟು ಇರಂಗಿಲ್ಲ ಯೂಶ್ವಲಿ. ಭಾಳ ಕೋಲ್ಡ್ ಐತಿ. ಕೆಳಗೆ ಈಗ ರೂಮಿಗೆ ಬಂದಿವಲ್ಲ, ಕೆಳಗೆ ಕಾಲಿಡಕ್ಕೂ ಆಗೋಲ್ದು, ಅಷ್ಟು ಕೋಲ್ಡ್ ಐತಿ ಇಲ್ಲಿ. ಮತ್ತು ಎ ಸಿ ಇಲ್ಲ, ಏನಿಲ್ಲ, ಫ್ಯಾನು ಇಲ್ಲ ಅನ್ಸುತ್ತೆ. ಯಾವ ರೂಮ್ ಒಳಗೂ ಎ ಸಿನೂ ಇಲ್ಲ, ಫ್ಯಾನು ಇಲ್ಲ. ಯಾಕಂದ್ರೆ ಹೊರಗೂ ವಾತಾವರಣ ಹಂಗೈತಿ. ಆಲ್ವೇಸ್ ಸ್ವಲ್ಪ ಸಣ್ಣಗೆ ಮಳೆ ಹಂಗೆ ಬರತೈತಿ. ಬಟ್ ವೆದರ್ ಮಾತ್ರ ಮಸ್ತ್ ಐತಿ. ನಮ್ಮ ಕಡೆ ಭಾಳ ಬಿಸಿಲು, ಹಿಂಗಾಗಿ ಬಿಸಿಲಿನ ಸಾಕಾಗಿತ್ತು. ಇಲ್ಲಿ ಬರೋಣ ಇದು ಬ್ಯಾಸ್ಗಿನ ಅಂತ ಅನ್ಸ್ವಲ್ದು, ಅಷ್ಟು ಮಸ್ತ್ ಐತಿ. ಒಂಚೂರು ಸ್ವೆಟ್ಟಿಂಗ್ ಬಂದಿಲ್ಲ ಇವತ್ತಂದ್ರೆ. ಇಷ್ಟು ತಿರುಗಿದ್ರೂ ಕೂಡ ಜಗ್ಗಾಡ್ಯಾಡಿವಿ ಇವತ್ತಂದ್ರು. ಆಮೇಲೆ ನಾಳೆಗೆ ಇದು ಡೇ 1 ವ್ಲಾಗ್ ಇದೆ ನಂದು. ಅದಕ್ಕೆ ನಾನು ನಿಮ್ಗೆ 3 ಡೇದ್ದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ನೀವು ಏನಾದರೂ ಬರಬೇಕು ಅಂತ ಅನಿಸಿದ್ರೆ ಸೊ ಪ್ಯಾಕೇಜ್ ಒಳಗೆ ಬರ್ರಿ, ಯಾಕಂದ್ರೆ ಭಾಳ ಯೂಸ್ಫುಲ್ ಆಕೈತಿ. ಸೊ ನಮ್ಗೆ ಗೊತ್ತಿಲ್ಲ ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಪ್ಯಾಕೇಜ್ ಒಳಗೆ ಬಂದ್ವಿ ಅಂದ್ರೆ ಅವರು ನಮಗೆಲ್ಲ ಸಜೆಷನ್ ಕೊಡ್ತಾರೆ. ನೆಕ್ಸ್ಟ್ ಹೊಸ ಮೆಂಬರ್ಸ್ ಕೂಡ ಭೇಟಿ ಆಗ್ತಾರೆ. ಇವತ್ತು ಒಂದು 2-3 ಫ್ಯಾಮಿಲಿನೂ ನಮಗೂ ಭೇಟಿ ಆದರು, ನಮ್ಮ ಗಾಡಿಯೊಳಗೆ ಇದ್ರು. ಅವ್ರ ಜೋಡಿ ಜರ್ನಿ ನಾಳೊಂದು ದಿನ, ನೆಕ್ಸ್ಟ್ ಒಂದು ದಿನ ಆಯ್ತು, 3 ದಿನದ್ದಿದೆ. ನಾಳೆಗೆ ನಂದು ಡೇ 2 ವ್ಲಾಗ್ ಏನಿರುತ್ತೆ ಅಂತಂದ್ರೆ ಊಟಿಯಿಂದ ಔಟ್ಸೈಡ್ ಕುನ್ನೂರು ಐತಿ, ಆಮೇಲೆ ಟೀ ಎಸ್ಟೇಟ್, ಆಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿ, ಇನ್ನೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ ದೊಡ್ಡದೈತಂತ, ಆಮೇಲೆ ಊಟಿ ಟಾಯ್ ಟ್ರೈನ್, ಆಮೇಲೆ ಸೈಟ್ ಸೀಯಿಂಗ್, ಒಟ್ಟು ಕುನ್ನೂರು ಸೈಟ್ ಸೀಯಿಂಗ್ ಅಂತ ಐತಿ. ನೆಕ್ಸ್ಟ್ ಡೇ 3ದ್ದು ಫಿಲ್ಮಿ ಚಕ್ಕರ್ ಅಂತಂದ್ರೆ ಈಗ ಎಲ್ಲ ಮೂವೀಸದ್ದು ಏನು ಇದು ಆಗ್ಯಾವಲ್ಲ, ಶೂಟಿಂಗ್ ಏನು ಆಗಿರ್ತಾವಲ್ಲ ಅದದ್ದು ಕೂಡ ಅಲ್ಲೇ ಶೂಟಿಂಗ್ ಪಾಯಿಂಟ್ ತೋರಿಸ್ತೀವಿ ಅಂತಂದ್ರೆ. ನೆಕ್ಸ್ಟ್ ಇದು ಊಟಿ ಸಿಟಿ ಒಳಗೆ ಸೆಂಟ್ರ್ ಸಿಟಿ ಒಳಗೆ ನೀವು ಮೋಸ್ಟ್ಲಿ ನೋಡಿರ್ಬೋದು ರಾಜಾ ಹಿಂದೂಸ್ತಾನಿ ಮೂವಿ, ಅದು ಅಲ್ಲೇ ಶೂಟ್ ಆಗೈತಿ ಅಂತ ಅವ್ರು ಹೇಳಿದ್ರು ನಮ್ಮ ಗೈಡ್. ಸೊ ನೋಡಿ ಖುಷಿ ಆಯ್ತು, ಮಸ್ತ್ ಐತಿ ಪ್ಲೇಸ್. ಸೊ ನೀವು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೋಡಿ ಒಂದ್ಸರಿ ಬರ್ರಿ, ಎಂಜಾಯ್ ಮಾಡಿರಿ. ಶಾಪಿಂಗ್ ಮಾತ್ರ ಸಖತ್ತಾಗಿ ಮಾಡಿರಿ, ಯಾಕಂದ್ರೆ ನಾನಂದ್ರೆ ಈ ಸರಿ ಶಾಪಿಂಗ್ ಚಲೋ ಹೊತ್ನಾಗ ಮಾಡೀನಿ. ಆಮೇಲೆ ಇಲ್ಲೇನಂದ್ರೆ ಮೇನ್ ಸ್ವೆಟ್ರ್ ಪರ್ಚೇಸ್ ಮಾಡಿರಿ, ಯಾಕಂದ್ರೆ ಮೇನ್ ಇಲ್ಲೇ ಟಿಬೇಟಿಯನ್ದವ್ರು ಇರ್ತಾರೆ ಆಲ್ಮೋಸ್ಟ್. ಅಲ್ಲಿ ಮಾರ್ಕೆಟೆಲ್ಲ ಏನೈತಿ ಅಂದ್ರೆ ಟಿಬೇಟಿಯನ್ನವ್ರು ಹಾಕ್ಯಾರ. ಆಮೇಲೆ ವೆರೈಟಿ ಸ್ವೆಟ್ರ್ ರೀಸ್ನೇಬಲು ಅದಾವು, ಆಮೇಲೆ ಕಾಸ್ಟ್ಲಿ ಇದ್ರೂ ಕೂಡ ಕ್ವಾಲಿಟಿ ಚಲೋ ಅದಾವೆ. ಈಗ 700, 750 ಅಪ್ ಟು, ಈಗ ನಮ್ಮ ಸಣ್ಣ ಮಕ್ಕಳಿಗೆ, ನಮ್ಮ ಪೂರ್ವಿಗೆ 500 ಬಿತ್ತು. ಸೊ ಅವೇನು ಹೆಂಗದಾವಂದ್ರೆ ಸೈಜ್ ಮೇಲೆ ಅವ್ರದ್ದು ಅಮೌಂಟ್ ಫಿಕ್ಸ್ ಮಾಡಿದಾರ, ಫಿಕ್ಸ್ ಅಮೌಂಟ್, ಏನು ಬಾರ್ಗೇನಿಂಗ್ ಇಲ್ಲ, ಏನೂ ಇಲ್ಲ. ಬಟ್ ಉಲನ್ ಬಟ್ಟೆ ಮಾತ್ರ ಭಾಳ ಮಸ್ತ್ ಸಿಗ್ತಾವು. ನಾವು ಎಲ್ಲರೂ ಪರ್ಚೇಸ್ ಮಾಡೀವಿ.
ನಾವು 4 ಮಂದಿ ನಮ್ಮ ಅಕ್ಕ ಮಾಮ ನಮ್ಮ ಸುಹು ಮಮ್ಮಿ ಪಪ್ಪ ಅಷ್ಟೂರು ಪರ್ಚೇಸ್ ಮಾಡಿದ್ವಿ. ನಮಗೆ ಮಾತ್ರ ಸ್ವೆಟ್ರ್ ಭಾಳ ಚಂದ ಸಿಕ್ಕು. ನಾನು ನಾಳೆ ನಿಮ್ಗೆ ಡೇ 2 ಒಳಗೆ ಅದನ್ನು ಹಾಕಿ ತೋರಿಸ್ತೀನಿ. ಬ್ಲ್ಯಾಕ್ ಕಲರ್ ಐತಿ ನಂದು, ಮಸ್ತ್ ಸಿಗ್ತದೆ. ನಂಗೆ ಸ್ವೆಟ್ರ್ ಭಾಳ ಇಷ್ಟ ಆಯ್ತು. ನನ್ನ ಮಕ್ಳಿಗೆ ಕೂಡ ಚಲೋ ಸಿಕ್ಕು. ಆಮೇಲೆ ಟೋಪಿ ಚಲೋ ಸಿಗ್ತಾವೆ. ನೆಕ್ಸ್ಟ್ ಕಟ್ಟಿಗೆ ಐಟಮ್ಸ್ ಭಾಳ ಚಲೋ ಸಿಗ್ತಾವೆ. ಯಾಕಂದ್ರೆ ಇಲ್ಲಿ ಹೇಳಿದ್ನಲ್ಲ ನಾನು, ನೀಲಗಿರಿ ಇದು ಆಯಿಲ್ ರೆಡಿ ಮಾಡ್ತಾರಂದ್ರೆ ನೀಲಗಿರಿದು ಒಂದು ಗಿಡನ ಐತಂತ, ಟೀ ವುಡ್ ಅಂತ ಕರೀತಾರೆ ಅದನ್ನು. ಅದರಿಂದ ಅವ್ರು ಏನು ಮಾಡ್ತಾರೆ, ಕಟ್ಟಿಗೆ ಸಾಮಾನನ್ನು ರೆಡಿ ಮಾಡಿ ಒಂದೊಂದು ಶೇಪ್ ಒಳಗೆ ಮಾಡಿ ಇಲ್ಲಿ ಮಾರಾಕಿಟ್ಟಿದ್ರು. ಮಸ್ತ್ ಸಿಗುತ್ತೆ ಅದು ಕೂಡ. ನೆಕ್ಸ್ಟ್ ಇಯರಿಂಗ್ಸ್ ಕಲೆಕ್ಷನ್ ನಂಗೆ ಭಾಳ ಲೈಕ್. ಅದು ಪೂರ ಸಿಟಿ ಎಲ್ಲ ಅಡ್ಡಾಡ್ತಿದ್ವಿ ಇವತ್ತು ನಾವು, ಹಿಂಗಾಗಿ ಶಾಪಿಂಗಿಗೆ ಜಗ್ಗ ಟೈಮ್ ಇತ್ತು. ಇಯರಿಂಗ್ಸ್ 50 ರೂಪೀಸಿಂದ ಹಿಡ್ಕೊಂಡು 500 ರೂಪೀಸ್ ತನೂ ನಿಮ್ಗೆ ವೆರೈಟಿ ಆಫ್ ಕಲೆಕ್ಷನ್ ಸಿಗ್ತಾವೆ. ಇಷ್ಟು ಕಲೆಕ್ಷನ್ ನಾನು ನೋಡಿರಲಿಲ್ಲ. ಆಲ್ಮೋಸ್ಟ್ ಜಾತ್ರೆ ಒಳಗೆಲ್ಲ ನೋಡಿರ್ತೀವಿ, ಬಟ್ ಜೀನ್ಸ್ ಮೇಲೆ ಹಾಕೊಳ್ಳೋಕೆ ಬೇರೆ ಇಯರಿಂಗ್ಸ್, ಟ್ರೆಡಿಷ್ನಲಿ ನಾವು ರೆಡಿ ಆದಾಗ ಯಾವ ಹಾಕೋತೀವಿ ಆ ಇಯರಿಂಗ್ಸ್ ಬೇರೆ, ನೆಕ್ಸ್ಟ್ ಪಾರ್ಟಿ ವೇರ್ ಹಾಕೊಳ್ಳೋಕೆ ಅದು ಬೇರೆ. ಹೀಗಾಗಿ ಒಂದೊಂದು ಸೆಕ್ಷನ್ ವೇರ್ ಇದ್ದವು. ನಂಗಂತೂ ಭಾಳ ಚಲೋ ಅನ್ನಿಸ್ತು. ನಾನು 3-4 ಐಟಮ್ಸ್ ತೊಗೊಂಡಿನಿ. ಇಯರಿಂಗ್ಸ್ 50 ರೂಪೀಸಿಂದ ಹಿಡ್ದದಾವು. ಫಿಕ್ಸ್ ರೇಟ 50, ಎಲ್ಲಿ ತೊಗೊಂಡ್ರು. ಅದ್ರ ಕಲೆಕ್ಷನ್ ಮಾತ್ರ ಚಲೋ ಇದ್ದು. ಸೊ ಇದು ಅಂತೂ ನಾವು ರೂಮಿಗೆ ಬಂದೀವಿ. ಸಿಕ್ಕಾಪಟ್ಟೆ ಚಳಿ ಅಂತೂ ಹೊರಗೆ ಭಯಂಕರ ಐತಿ, ಒಳಗೂ ಕೂಡ ಭಾಳ ಐತಿ ಚಳಿ. ಈಗೆಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಊಟ, ಬಟ್ ಓಕೆ, ಒಂದ್ಸಲ ಎಂಜಾಯ್ ಮಾಡೋಕೆ ಏನು ಸಮಸ್ಯೆ ಇಲ್ಲ. ಸೊ ನೋಡಿರಿ, ನಮ್ಮ ಅಮ್ಮ ಇನ್ನೂ ಮಲ್ಕೊಂಡಿಲ್ಲ. ಆಗಳಿಂದ ನಿದ್ದೆ ಬಂದೈತೆ ಅಂತ ಹೇಳಕತ್ತಿದ್ಲು. ಈಗಿನ್ನೂ ಮಲಗಿಸಿ ನಾವು ಮಲ್ಕೋಬೇಕು. ಈಗ ಇವತ್ತಿನ ಬ್ಲಾಗ್ ಡೇ 1 ಬ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಡೇ 2 ಬ್ಲಾಗ್ನಾಗ ಸಿಗ್ತೀನಿ. ನಾಳೆ ಸಿಗ್ತೀನಿ ಮುಂಜಾನೆ. ಅಲ್ಲಿ ತನಕ ನನ್ನ ವಿಡಿಯೋವನ್ನು ನೀವು ದಯವಿಟ್ಟು ನೋಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಊಟಿದ ಒಂದು ನಿಮ್ಗೆ ಸೀನ್ ತೋರಿಸ್ಬೇಕು, ಅದ್ರ ಸಂಬಂಧ ನಾನು ಬ್ಲಾಗ್ ಮಾಡಬೇಕು ಅಂತ ಇದನ್ನು ಮಾಡಕತ್ತೀನಿ. ಸೊ ನಿಮಗೂ ಈ ಒಂದೇನೋ ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಸೊ ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.